ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಭಗವದ್ಗೀತೆಯಲ್ಲಿ. ಈ ವಿಚಾರವನ್ನು ಮಾತೆ ಶ್ರೀ ಭಗವದ್ಗೀತೆ ಎನ್ನುವಂಥ ಸುಂದರ ಹಾಡನ್ನು ರಚನೆ ಮಾಡಿ ಸಂಗೀತ ಸಂಯೋಜನೆಯನ್ನು ಮಾಡಿ ಶ್ರೀಮತಿ ರಾಜೇಶ್ವರಿ ಜಿ ಭಟ್ ಚಿಪಗಿಯವರು ಸುಂದರವಾಗಿ ಹಾಡಿದ್ದಾರೆ. ಅದನ್ನು ಆಲಿಸೋಣ, ನೀವು ಕೇಳಿ. ಮಾತೆಯೇ ಶ್ರೀ ಭಗವದ್ಗೀತೆಯೇ ಧ್ಯಾನಿಸುವೆ ನಿನ್ನನು. ಶ್ರೀಹರಿಯು ಬೋಧಿಸಿದ ಪಾರ್ಥಗೆ ಅಷ್ಟಾದಶ ಅಧ್ಯಾಯವ. ಕಲಿಯುಗದ ದೋಷವನ್ನು ಕಳೆಯುವುದು ಭಗವದ್ಗೀತೆಯ ಪಠಿಸಲು. ಅಂತರಂಗದ ತಮವ ಕಳೆದು ಜ್ಞಾನ ಜ್ಯೋತಿಯ ಬೆಳಗಲು. ಅರ್ಥವನ್ನು ಅರಿಯುತ್ತಲೇ ಜಪಿಸಿ ಜ್ಞಾನ ಸಿದ್ಧಿಯ ಪಡೆಯುತ್ತಾ. ಪದುಮಲೋಚನ ಪನ್ನಗ ಶಯನಗೆ ಶಿರವ ಬಾಗಿ ನಮಿಸುತ್ತಾ. ಮಾತೆಯೇ ಶ್ರೀ ಭಗವದ್ಗೀತೆಯೇ ಧ್ಯಾನಿಸುವೆ ನಿನ್ನನು. ದೇವನ ಮುಖ ಕಮಲದಿಂದಲೇ ಹರಿದ ಜ್ಞಾನದ ಶರಧಿಯು. ಶ್ರೇಷ್ಠ ವಿದ್ಯೆಯು ಪ್ರಣವ ಸ್ವರೂಪವು ಎಲ್ಲ ವೇದದ ಸಾರವು. ಜಾತಿ ಧರ್ಮದ ಭೇದವಿಲ್ಲದ ಬ್ರಹ್ಮರೂಪವೇ ಗೀತೆಯು. ಜ್ಞಾನದೀಪವ ಬೆಳಗಿರುವ ಶ್ರೀ ವ್ಯಾಸದೇವಗೆ ನಮನವು. ಮಾತೆಯೇ ಶ್ರೀ ಭಗವದ್ಗೀತೆಯೇ ಧ್ಯಾನಿಸುವೆ ನಿನ್ನನು. ಭಗವದ್ಗೀತೆಯ ಶ್ರವಣದಿಂದಲೇ ಮನದ ಭ್ರಾಂತಿಯು ಕಳೆಯುವುದು. ನಿತ್ಯದಲ್ಲಿ ಪಠಣವನ್ನು ಮಾಡಲು ಚಿತ್ತ ಶಾಂತಿಯು ದೊರೆಯುವುದು. ಶಾಸ್ತ್ರಗಳ ಶಿರೋಮಣಿಯು ಶ್ಲೋಕವು ಶೋಕಗಳ ಪರಿಹಾರವು. ಭಗವದ್ಗೀತೆಯ ಬೋಧಿಸಿದ ಶ್ರೀ ಪರಮಾತ್ಮನಿಗೆ ನಮನವು. ಮಾತೆಯೇ ಶ್ರೀ ಭಗವದ್ಗೀತೆಯೇ ಧ್ಯಾನಿಸುವೆ ನಿನ್ನನು. ಶ್ರೀಹರಿಯು ಬೋಧಿಸಿದ ಪಾರ್ಥಗೆ ಅಷ್ಟಾದಶ ಅಧ್ಯಾಯವ. ಮಾತೆಯೇ ಶ್ರೀ ಭಗವದ್ಗೀತೆಯೇ ಧ್ಯಾನಿಸುವೆ ನಿನ್ನನು. ಧ್ಯಾನಿಸುವೆ ನಿನ್ನನು. ಧ್ಯಾನಿಸುವೆ ನಿನ್ನನು. ಹರಿ ಓಂ.